ಸರ್ ಈಗ ನೀವು ಹೇಳಿದ್ರಿ ಹಳ್ಳಿಗಳ ಎಲ್ಲ ರೈತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಜಮೀನುಗಳಿಗೆ ಸುಪ್ರೀಂ ಕೋರ್ಟ್ ಹೋಗಿ ಗೆದ್ಕೊಂಡು ಬಂದಿದ್ದಾರೆ. ಅವ್ರು ಗೆದ್ಮೇಲೆ ಹೇಳ್ತೀರಿ ಸಮಾಜದ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಪ್ರಮಾಣವಚನ ಮಾಡೋದು ನೀವು ಇವತ್ತು ಕಾನೂನನ್ನ ಮೀರಿ ಒಂದು ಯೋಜನೆಯನ್ನ ಮತ್ತೆ BBC ಅಂತ ಇಟ್ಕೊಂಡು ಅದಕ್ಕೆ ಪುನರ್ಜನ್ಮ ಕೊಡ್ತೀರಲ್ಲ ನೀವು. ನಿಮ್ಗೇನಾದ್ರು ಮಾನ ಮರಿ ಕೋರ್ಟ್ ಪರವಾಗಿದ್ರೆ ಬಂದು ನ್ಯಾಯಾಲಯದಲ್ಲಿ ನಿಂತ್ಕೊಂಡು ಮಾತಾಡಲಿ. ಅವರು ಸಂವಿಧಾನದ ಬಗ್ಗೆ ಗೌರವ ಇದೆ ಅವರಿಗೆ. ಮಾಡಿಲ್ಲ, ನಾವು ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಮಾಡಕ್ಕೆ ಹೊರಟಿದ್ದಾರೆ. ಇದರ ವಿರುದ್ಧವಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಏನು ಸಂಧಾನ ಸೂತ್ರದ ಪರಿಹಾರ ಏನು ಮಾಡಕ್ಕೆ ಹೊರಟಿದ್ದಾರೆ ಅದು ನಮಗೆ ಬೇಕಾಗಿಲ್ಲ. ವಕೀಲರು BDA ವಕೀಲರು ಕೂಡ ಇದುವರೆಗೂ ಕೂಡ ಬಂದು ಕೋರ್ಟ್ಗೆ ಹಾಜರಾಗ್ತಾ ಇಲ್ಲ. ಯಾಕೆ ಹಾಜರಾಗ್ತಾ ಇಲ್ಲ ಅವರು? ಕೋರ್ಟ್ಗೆ ಹಾಕಿ ಅವ್ರ ಮೇಲೆ ನಂಬಿಕೆ ಇಲ್ವಾ ಕೋರ್ಟ್ಗೆ ನ್ಯಾಯ? ಈಗ ನಿಮ್ಮ ಜಮೀನುಗಳಲ್ಲಿ ಇವಾಗ ಸದ್ಯಕ್ಕೆ ರೀಸೆಂಟ್ ಆಗಿ ಸರ್ವೆಗೆ ಬರೋದು ಮಾಡ್ತಾ ಇದ್ದಾರೆ ಸರ್, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇವೆಲ್ಲನೂ ಈ ಕ್ಷಣದಿಂದಲೇ ಇವತ್ತೇನು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನ್ಯಾಯಾಲಯದ ಹೇಳ್ತಾ ಇದ್ದಾರೆ. ಸಂಧಾನಿತ ಮೊತ್ತ ಮೀರದಂತೆ ವಸತಿ ನಿವೇಶನಗಳನ್ನ ಕೊಡ್ತೀವಿ ಅಂತೇಳಿ ಅದು ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ? ಎಲ್ಲಿದೆ ಕಾನೂನು? ಮತ್ತೆ ಮೂರನೇದಾಗಿ TDR FIR ಅಂತಕ್ಕಂಥದ್ದು. TDR FIR ಅಂತಕ್ಕಂಥದ್ದು ಯಾವುದೇ ಮಾಡಬಾರ್ದು. BDA ಒಂದು ಮಾಡ್ತಾ ಇಲ್ಲ. ಇದು ಬ್ರೋಕರ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಸಂಸ್ಥೆ ಅದು. ಅವ್ರದ್ದು ಅಲೈನ್ಮೆಂಟ್ ಚೇಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಅಲೈನ್ಮೆಂಟ್ ಚೇಂಜ್ ಮಾಡ್ಕೊಂಡು ಇಲ್ಲ, ಅದನ್ನ ಆ ಜಾಗನೇನೆ ಅಲೈನ್ಮೆಂಟ್ ಚೇಂಜ್ ಮಾಡ್ಕೊಂಡ್ರು. ಅಲೈನ್ಮೆಂಟ್ ಚೇಂಜ್ ಮಾಡ್ಕೊಂಡ್ರು.